ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ 2 ಮಾರ್ಚ್ 2026 ತರಗತಿ 5ನೇ ತರಗತಿ ವಿಷಯ ಕನ್ನಡ ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ. ರೋಮನ್ ಸಂಖ್ಯೆ 1, 1ರಿಂದ 12ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೆಯಿರಿ. 12 ಪ್ರಶ್ನೆಗಳಿದ್ದಾವೆ, 1 ಅಂಕದ ಪ್ರಶ್ನೆಗಳು. 1ನೇ ಪ್ರಶ್ನೆ, ವಿದ್ಯಾರ್ಥಿಯ ಕಾಯಕವೇ ಅವನ ವಿದ್ಯಾಭ್ಯಾಸ. ಅಡಿಗೆರೆ ಎಳೆದ ಪದದ ಸಮಾನಾರ್ಥಕ ಪದ. ಉತ್ತರ ಆಪ್ಷನ್ ಡಿ, ಶ್ರಮ. ನೆಕ್ಸ್ಟ್ 2ನೇ ಪ್ರಶ್ನೆ, ಕರಿಯ ಕೋತಿ ಒಂದು ಕರಿಗಳ ಕಾಳಗ ನೋಡಿ ಭಯದಿಂದ ಜೋರಾಗಿ ಅರಚುತ್ತಿತ್ತು. ಈ ವಾಕ್ಯದಲ್ಲಿ ಕರಿ ಪದವು ಸೂಚಿಸುವ ನಾನಾರ್ಥ. ಉತ್ತರ ಆಪ್ಷನ್ ಎ, ಕಪ್ಪು ಅಥವಾ ಕಪ್ಪು ಹಾಗೂ ಆನೆ. 3ನೇ ಪ್ರಶ್ನೆ, ಶಿಕ್ಷಣವು ದೇಶದ ಉನ್ನತಿಗೆ ಕಾರಣವಾಗುತ್ತದೆ. ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ. ಉತ್ತರ ಆಪ್ಷನ್ ಡಿ, ಅವನತಿ. 11ನೇ ಪ್ರಶ್ನೆ, ರೈತನು ಭತ್ತವನ್ನು ಚೀಲದಲ್ಲಿ ತುಂಬುವನು. ಈ ವಾಕ್ಯದಲ್ಲಿರುವ ಕ್ರಿಯಾಪದ. ಉತ್ತರ ಆಪ್ಷನ್ ಸಿ, ತುಂಬು. 5ನೇ ಪ್ರಶ್ನೆ, ಗುರುಗಳು ಪಾಠವನ್ನು ಹೇಳಿದರು. ಈ ವಾಕ್ಯವು ಸೂಚಿಸುವ ಕಾಲ. ಉತ್ತರ ಆಪ್ಷನ್ ಎ, ಭೂತಕಾಲ. 6ನೇ ಪ್ರಶ್ನೆ, ಅವಳು ಹಣ್ಣನ್ನು ತಿನ್ನುತ್ತಾಳೆ. ಈ ವಾಕ್ಯದಲ್ಲಿ ತಿನ್ನು ಪದದ ಧಾತು. ಉತ್ತರ ಆಪ್ಷನ್ ಬಿ, ಏಕವಚನ ಪ್ರಥಮ ಪುರುಷ. ನೆಕ್ಸ್ಟ್ 7ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಪ್ರಕೃತಿ ಭಾವ ಸೂಚಿಸುವ ಪದ. ಉತ್ತರ ಆಪ್ಷನ್ ಡಿ, ಈ ಮನೆ. 8ನೇ ಪ್ರಶ್ನೆ, ಕನ್ನಡ ನಾಡಿನಲ್ಲಿ ಕನ್ನಡವೇ ರಾಜ ರಾಣಿ ಎಲ್ಲವೂ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ. ಉತ್ತರ ಆಪ್ಷನ್ ಸಿ, ನಾಡಿನಲ್ಲಿ. ಅಲ್ಲಿ ಪದ ಸೇರಿಕೊಂಡಿದೆ, ವಿಭಕ್ತಿ ಪ್ರತ್ಯಯ, ಹಾಗಾಗಿ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟ್ 9ನೇ ಪ್ರಶ್ನೆ, ಅಮ್ಮನ ಆಶೀರ್ವಾದದಿಂದ ನನಗೆ ಸಂತೋಷವಾಯಿತು. ಅಡಿಗೆರೆ ಎಳೆದ ಪದ ಸೂಚಿಸುವ ಅರ್ಥ. ಉತ್ತರ ಆಪ್ಷನ್ ಎ, ಆಶೀರ್ವಾದ ಅಂತಂದರೆ ಅದು ಹಾರೈಕೆ. 10ನೇ ಪ್ರಶ್ನೆ, ತಂದೆಗೆ ಪತ್ರ ಬರೆಯುವಾಗ ಬಳಸುವ ಸೂಕ್ತವಾದ ಸಂಬೋಧನೆ. ಉತ್ತರ ಆಪ್ಷನ್ ಬಿ, ತೀರ್ಥರೂಪ. 11ನೇ ಪ್ರಶ್ನೆ, ಮೂರ್ಖರ ಮೂರ್ಖ ಗಿಳಿಯಪ್ಪ. ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ. ಉತ್ತರ ಆಪ್ಷನ್ ಎ, ಭಾವಸೂಚಕ ಚಿಹ್ನೆ. 12ನೇ ಪ್ರಶ್ನೆ, ನಾಮಪದದ ಮೂಲ ರೂಪವನ್ನು ಸೂಚಿಸುವ ಪದಕ್ಕೆ ಹೀಗೆನ್ನುತ್ತಾರೆ. ಉತ್ತರ ಆಪ್ಷನ್ ಬಿ, ನಾಮ ಪ್ರಕೃತಿ. ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 2, ಈ ಕೆಳಗಿನ ಪದ್ಯ ಭಾಗ ಪೂರ್ಣಗೊಳಿಸಿ. ಉರಿಯಲಿಲ್ಲ ಡ್ಯಾಶ್ 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 ಹೇ ವಿಭೋ. ಉತ್ತರ ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಹೇ ಪ್ರಭೋ. ಬತ್ತಲಿಲ್ಲ ತುಂಬಲಿಲ್ಲ ಬಾಳ ಹೊರತೆ ಹೇ ವಿಭೋ. ಮೇನ್ ಕ್ವೆಶ್ಚನ್ ನಂಬರ್ 3, ಈ ಕೆಳಗಿನ ಪ್ರಶ್ನೆಗಳಿಗೆ 2, 3 ವಾಕ್ಯಗಳಲ್ಲಿ ಉತ್ತರಿಸಿ. ಇದು 2 ಅಂಕದ ಪ್ರಶ್ನೆಗಳ. ನೆಕ್ಸ್ಟ್ 14ನೇ ಪ್ರಶ್ನೆ, ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಹೇಳಿದ ಮಾತುಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ, ಗಿಳಿಮರಿಯು ಅರಣ್ಯವಾಸಿಯಾಗಿದ್ದು ಅದಕ್ಕೆ ಓದು ಬರಹ ತಿಳಿದಿಲ್ಲ. ಬೇರೆಯವರ ಜೊತೆ ಹೇಗೆ ಮಾತನಾಡಬೇಕು ಎಂಬುದು ತಿಳಿದಿಲ್ಲ. ಸಂಗೀತ ನೃತ್ಯದ ಬಗ್ಗೆ ತಿಳಿದಿಲ್ಲ. 1, 2ರ ಮಗ್ಗಿ ಕೂಡ ಬರೋದಿಲ್ಲ. ಅದಕ್ಕೆ ಕೇವಲ ಮರಗಿಡಗಳನ್ನು ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನುವುದು ಮತ್ತು ಉದುರಿಸುವುದು ಮಾತ್ರ ತಿಳಿದಿದೆ ಎಂದು ಮಂತ್ರಿಯು ರಾಜನಿಗೆ ಹೇಳಿದನು. 15ನೇ ಪ್ರಶ್ನೆ, ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೆಯುವ ವಸ್ತುಗಳನ್ನು ಪಟ್ಟಿ ಮಾಡಿರಿ. ಉತ್ತರ, ಮಲ್ಲಜ್ಜಿಯ ಮಳಿಗೆಯಲ್ಲಿ ಕಡಲೆಪೂರಿ, ಕೊಬ್ಬರಿ ಮಿಠಾಯಿ, ಇತ್ತೀಚಿನ ತಿನಿಸು, ಎಲೆ ಅಡಿಕೆ, ಸಕ್ಕರೆ, ಚಹಾ ಪುಡಿ, ಊದುಕಡ್ಡಿ, ಕರ್ಪೂರ, ಬೀಟು ಖಾರ, ಸೋಪ್ ಪೌಡರ್,
ಚಾಕೊಲೇಟ್, ಪೆಪ್ಪರ್ಮೆಂಟ್ ಹೀಗೆ ಹಲವಾರು ವಸ್ತುಗಳು ದೊರೆಯುತ್ತವೆ. ಹದಿನಾರನೇ ಪ್ರಶ್ನೆ, ಬೇವೂರರ ಸಜ್ಜನಿಕೆಯನ್ನು ಉದಾಹರಣೆಯೊಂದಿಗೆ ತಿಳಿಸಿರಿ. ಉತ್ತರ, ಬೇವೂರರು ಸಜ್ಜನರು ಒಮ್ಮೆ ಅವರ ಊರಿನ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಹೋದಾಗ ಅವರಿಗಾಗಿ ಬಂದೂಕುಧಾರಿಗಳಾದ ಪೊಲೀಸರನ್ನು ಕಾವಲಿರಿಸಿದ್ದರು. ಅದನ್ನು ನಿರಾಕರಿಸಿ ತಮಗಾಗಿ ಬಂದ ಜೀಪಿನಲ್ಲಿ ಕುಳಿತುಕೊಳ್ಳದೆ ರೈತನ ಗಾಡಿಯಲ್ಲಿ ಹೋದರು. ಈ ಘಟನೆ ಅವರ ಸಜ್ಜನಿಕೆಯನ್ನು ತೋರಿಸುತ್ತದೆ. 17ನೇ ಪ್ರಶ್ನೆ, ಕರಡಿಯನ್ನು ಕುಣಿಸುವವನ ವೇಷಭೂಷಣ ಹೇಗಿತ್ತು? ಉತ್ತರ, ಕರಡಿಯನ್ನು ಕುಣಿಸುವವನು ಕೈಗೆ ಕಬ್ಬಿಣದ ಕಡಗವನ್ನು ಹಾಕಿಕೊಂಡು ಕೂದಲಿನ ಕಂಬಳಿಯನ್ನು ಹೊತ್ತುಕೊಂಡು ಕುಣಿಕೋಲನ್ನು ತೆಗೆದುಕೊಂಡು ಇನ್ನೊಂದು ಕೈಯಲ್ಲಿ ಚಿಕ್ಕ ಡಮರುಗವ ಬಾರಿಸುತ್ತಾ ಇರುತ್ತಾನೆ. 18ನೇ ಪ್ರಶ್ನೆ, ಮರದಲ್ಲಿ ಯಾರೆಲ್ಲ ಸೇರಿ ಕರಗ ಕುಣಿಯುತ್ತಾರೆ? ಉತ್ತರ, ಮರದಲ್ಲಿ ಭೂತ, ಬೇತಾಳ, ಜೋತಬಾವಲಿಗಳು ಸೇರಿ ಕರಗ ಕುಣಿಯುತ್ತಾರೆ. 19ನೇ ಪ್ರಶ್ನೆ, ನಮ್ಮ ನಾಡಿನಲ್ಲಿ ಯಾವುದು ಗೆಲ್ಲಬೇಕು, ಯಾವುದು ಬಾಳಬೇಕು? ಉತ್ತರ, ನಮ್ಮ ನಾಡಿನಲ್ಲಿ ಕನ್ನಡವು ಗೆಲ್ಲಬೇಕು, ಕನ್ನಡವು ಬಾಳಬೇಕು. 20ನೇ ಪ್ರಶ್ನೆ, 1000 ಒಂಟೆ ಸರದಾರ ಎಂಬ ಬಿರುದು ಯಾರಿಗಿತ್ತು, ಏಕೆ? ಉತ್ತರ, ಸಂಗೊಳ್ಳಿ ರಾಯಣ್ಣನ ತಾತ ರಾಗಪ್ಪ ಎಂಬುವರು ಅಂದಿನ ಕಿತ್ತೂರಿನ ದೊರೆ ವೀರಪ್ಪ 1000 ಒಂಟೆ ಸರದಾರ ಎಂಬ ಬಿರುದನ್ನು ಪಡೆದಿದ್ದರು. ಇದನ್ನು ಚಿಣಗಿ ಕೋವಾಡ ಯುದ್ಧದಲ್ಲಿ ಅವರು ತೋರಿಸಿದ ಅಪ್ರತಿಮ ಶೌರ್ಯಕ್ಕಾಗಿ ದೇಸಾಯಿಯವರು ನೀಡಿದರು. 21ನೇ ಪ್ರಶ್ನೆ, ಕಬ್ಬಿಣ ಕೈಕಡಗ, ಕುಣಿಕೋಲು ಕೂದಲು, ಕಂಬಳಿ ಹೊದ್ದವ ಬಂದಾನ, ಗುಣುಗುಣು ಗುಟ್ಟುತ್ತ ಕಡಗವ ಕುಟ್ಟುತ್ತ ಕರಡಿಯ ನಾಡಿಸುತ್ತ ನಿಂದಾನ. ಮೇಲಿನ ಪದ್ಯದ ಭಾವಾರ್ಥವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ. ಉತ್ತರ, ಕರಡಿ ಕುಣಿಸುವವನು ತನ್ನ ಹೊಟ್ಟೆಪಾಡಿಗಾಗಿ ಕಾಡಿನಿಂದ ಕಾಡಿಗೆ ಕರಡಿಯನ್ನು ಹಿಡಿದು ತಂದು ತರಬೇತಿ ಕೊಟ್ಟು ಅದನ್ನು ತಯಾರು ಮಾಡುತ್ತಾನೆ. ಅವನು ತನ್ನ ಕೈಗೆ ಕಬ್ಬಿಣದ ಕಡಗ ಹಾಕಿಕೊಂಡು ಕರಡಿಯನ್ನು ಕುಣಿಸುವುದಕ್ಕಾಗಿ ಒಂದು ಕುಣಿಕೋಲನ್ನು ತೆಗೆದುಕೊಂಡು ಕಂಬಳಿಯನ್ನು ಹೊದ್ದುಕೊಂಡು ಬಾಯಲ್ಲಿ ಗುಣುಗುಣು ಗುಟ್ಟುತ್ತಾ ಕಡಗವನ್ನು ಕುಟ್ಟುತ್ತಾ ಕರಡಿಯನ್ನು ಆಡಿಸುತ್ತಾ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡುತ್ತಾನೆ. ಮೇನ್ ಕ್ವಶನ್ ನಂಬರ್ 4, ಕೊಟ್ಟಿರುವ ವಾಕ್ಯವನ್ನು ಸಂದರ್ಭ ಸಹಿತ ವಿವರಿಸಿ. ಇದು 2 ಅಂಕದ ಪ್ರಶ್ನೆ. 22ನೇ ಪ್ರಶ್ನೆ, ಈತನು ಗೆರಿಲ್ಲಾ ಯುದ್ಧದಲ್ಲಿ ಪಳಗಿದ್ದವನು. ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣರವರು ಬರೆದ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಲಾಗಿದೆ. ರಾಯಣ್ಣನು ಯಾವ ರೀತಿ ಯುದ್ಧ ಮಾಡುತ್ತಿದ್ದ, ಹೇಗೆ ಬ್ರಿಟಿಷ್ ಸೈನ್ಯಕ್ಕೆ ಸಿಂಹ ಸ್ವಪ್ನವಾಗಿದ್ದ ಎಂದು ಹೇಳುವ ಸಂದರ್ಭದಲ್ಲಿ ಬರುವ ಮಾತು. ಅವನಿಗೆ ತನ್ನದೇ ಆದ ಸ್ವಂತ ಸೈನ್ಯವಿರಲಿಲ್ಲ, ಹೀಗಾಗಿ ಗೆರಿಲ್ಲಾ ಯುದ್ಧ ತಂತ್ರದಿಂದ ಹೋರಾಡುತ್ತಿದ್ದನು. ಮೇನ್ ಕ್ವಶನ್ ನಂಬರ್ 5, ಈ ಕೆಳಗಿನ ಪ್ರಶ್ನೆಗಳಿಗೆ 5 ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿ. 23ನೇ ಪ್ರಶ್ನೆ, ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ, ಈ ಹೇಳಿಕೆಯನ್ನು ಸಮರ್ಥಿಸಿ. 4 ಅಂಕದ ಪ್ರಶ್ನೆಗಳಿವು. ಉತ್ತರ, ಮಲ್ಲಜ್ಜಿ ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳುವುದಿಲ್ಲ, ಎಲ್ಲರೊಂದಿಗೂ ನಗು ನಗುತ್ತಾ ಮಾತನಾಡುತ್ತಾಳೆ, ಜನರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿ ಬಿಡುತ್ತಾಳೆ, ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರ ಮಾಡಿಬಿಡುತ್ತಾಳೆ. ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟೆ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾರ ವಕೀಲರು ಸಾಕ್ಷಿಗಳು ಬೇಕಿಲ್ಲ. ಎಷ್ಟೋ ಬಾರಿ ದೂರು ನ್ಯಾಯಾಲಯದಲ್ಲಿಯೂ ಬಗೆಹರಿಯುವುದಿಲ್ಲ. ಕೋರ್ಟು, ಶುಲ್ಕ, ವಕೀಲರ ಫೀಸು ಯಾವುದೂ ಇಲ್ಲಿಲ್ಲ. ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆಯಿಲ್ಲ. ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ.
24ನೇ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನಿನಗೆ ಮೆಚ್ಚುಗೆಯಾದ ಅಂಶಗಳ ಬಗೆಗೆ ವರ್ಣಿಸಿರಿ. 24ನೇ ಪ್ರಶ್ನೆಗೆ ಉತ್ತರ, ಸಂಗೊಳ್ಳಿ ರಾಯಣ್ಣ ಕರ್ನಾಟಕದ ಗೌರವಾನ್ವಿತ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಇತಿಹಾಸದಲ್ಲಿ ಜಾಗೃತನಾಗಿ ಗುರುತಿಸಿಕೊಂಡಿರುವ ವ್ಯಕ್ತಿ. ಅವರ ಬಗ್ಗೆ ಮೆಚ್ಚುಗೆಯಾದ ಕೆಲವು ಅಂಶಗಳನ್ನು ಹೀಗೆ ವರ್ಣಿಸಬಹುದು. 1ನೇದು, ಧೈರ್ಯಶಾಲಿ ಹೋರಾಟಗಾರ. ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡಿದ ಮಹಾನ್ ಹೋರಾಟಗಾರನಾಗಿದ್ದ. ಬ್ರಿಟಿಷರ ದಮನವನ್ನು ಎದುರಿಸಲು ಅವನು ನಿಷ್ಕಲ್ಮಶವಾಗಿ ಹೋರಾಡಿದ. 2ನೇದು, ಪ್ರಜಾಪ್ರಿಯ ನಾಯಕ. ರಾಯಣ್ಣನು ಸಾಮಾನ್ಯವಾಗಿ ಜನತೆಯ ಹಿತಾಸಕ್ತಿ ಕಾಪಾಡುವ ಪ್ರಜಾಪ್ರಿಯ ನಾಯಕನಾಗಿದ್ದ. ತನ್ನ ಹೋರಾಟದಿಂದಾಗಿ ಜನತೆಯ ಮೇಲೆ ಅವನ ಪ್ರೀತಿ ಅಪಾರವಾಗಿತ್ತು. ನೆಕ್ಸ್ಟು 3ನೇದು, ದೇಶಭಕ್ತಿ ಸ್ನೇಹನಿಷ್ಠೆ. ತನ್ನ ದೇಶ ಮತ್ತು ಸಾಮ್ರಾಜ್ಯದ ಮೇಲೆ ಅಪಾರ ನಿಷ್ಠೆ ಹೊಂದಿದ್ದ ಅವನು ದೇಶಭಕ್ತಿಯ ಆದರ್ಶವನ್ನು ಪಾಲಿಸಿದನು. 4ನೇದು, ಗುರುಸ್ನೇಹ. ಕಿತ್ತೂರು ಚೆನ್ನಮ್ಮನ ಆಪ್ತರಾದ ಅವರು ಕಿತ್ತೂರಿನ ಸ್ವಾತಂತ್ರ್ಯ ಹೋರಾಟಕ್ಕೆ ನಿರಂತರ ಶಕ್ತಿ ನೀಡಿದರು. ಅವರು ಚೆನ್ನಮ್ಮನ ಆಜ್ಞೆಗೆ ಸದಾ ವಿಧೇಯನಾಗಿದ್ದರು. 5ನೇದು, ಸಹಜ ಶಕ್ತಿ ಮತ್ತು ತಂತ್ರಜ್ಞಾನ. ಸಂಗೊಳ್ಳಿ ರಾಯಣ್ಣನು ಬುದ್ಧಿಮತ್ತೆಯಿಂದ ಹೋರಾಟಗಾರನಾಗಿ ತನ್ನ ಸೇನೆಯೊಂದಿಗೆ ಬ್ರಿಟಿಷರಿಗೆ ತಾಕಲಾಟ ನೀಡಿದ. ಧನ್ಯವಾದಗಳು.